ಬ್ಯಾಕ್. ಬೆಂಗಳೂರಲ್ಲಿ ಇಂದೂರು ಮಾದರಿಯ ಅನಾಹುತದ ಭೀತಿ ಕಾಡ್ತಾ ಇದೆ ಜನರಿಗೆ. ಲಿಂಗರಾಜಪುರದಲ್ಲಿ ಕುಡಿಯೋ ನೀರಿಗೆ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ, ಸೇರ್ತಾ ಇದೆ. ಈಗ ನೀರನ್ನ ಸ್ಥಗಿತಗೊಳಿಸಿ ಈ ಚರಂಡಿ ನೀರು ಎಲ್ಲಿ ಮಿಶ್ರಣ ಆಗ್ತಾ ಇದೆ, ಸೇರ್ತಾ ಇದೆ ಅಂತ ಮೂಲ ಹುಡುಕ್ತಾ ಇದೆ ಜಲಮಂಡಳಿ. ಇಂದೂರಿನಲ್ಲಿ ಇತ್ತೀಚೆಗೆ ತಾನೇ ಇಂಥದ್ದೇ ಒಂದು ಘಟನೆ ನಡೆದು 7 ಜನ ಸಾವನ್ನಪ್ಪಿದ್ರು, 150 ಜನ ಹಾಸ್ಪಿಟಲೈಸರ್ ಆಗಿದ್ರು, ಟ್ರೀಟ್ಮೆಂಟ್ ಪಡೆದುಕೊಂಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಇದೇ ರೀತಿಯಾದಂತಹ ಮಾದರಿ ಘಟನೆ ದುರಂತ ನಡೆಯುವುದಕ್ಕೆ ಕಾದು ಕುಳಿತಂತಹ ದೃಶ್ಯ. ನೀರನ್ನ ಸ್ಥಗಿತಗೊಳಿಸಿ ಈಗ ಎಲ್ಲಿ ಸೇರ್ತಾ ಇದೆ ಈ ಕಲುಷಿತ ನೀರು ಅಂತ ಹುಡುಕಾಟ ಮಾಡ್ತಾ ಇದೆ ಜಲಮಂಡಳಿ. ಕೆಲವೇ ದಿನಗಳ ಹಿಂದೆ ಇಂದೂರಿನಲ್ಲಿ ಥೇಟ್ ಇದೇ ರೀತಿಯಾದಂತಹ ಘಟನೆ ನಡೆದು 7 ಜನ ಸಾವನ್ನಪ್ಪಿದ್ದಾರೆ. ಮೊನ್ನೆ ತಾನೇ ಸಂಬಂಧಪಟ್ಟಂಗೆ ವರದಿಗಳಾಗಿದೆ. 150 ಜನ ವಾಂತಿ ಬೇದಿ ಅತಿಸಾರದಿಂದ ಆಸ್ಪತ್ರೆಗೆ ದಾಖಲಾಗಿತ್ತು. ಅಂಥದ್ದೇ ಘಟನೆ ಬೆಂಗಳೂರಲ್ಲಿ ನಡೆಯುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನೀರನ್ನ ಸ್ಥಗಿತ ಮಾಡಲಾಗಿದೆ ಜಲಮಂಡಳಿಯಿಂದ. ಬಗ್ಗೆ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ 3-4 ವೀಕ್ಸಿಂದ ಇರೋ ವಿಷಯನೇ. ಬಟ್ ಅದು ಕಾನ್ಸಂಟ್ರೇಷನ್ ಕಮ್ಮಿ ಇತ್ತು, ಅದು ಜಾಸ್ತಿ ಆಗ್ತಾ ಬಂತು. ಲಾಸ್ಟ್ ವೀಕಿಂದ ತುಂಬ ಜಾಸ್ತಿನೇ ಇತ್ತು. ಇದು ಸಂಪಿಂದು ವ್ಯಾಲ್ವ್ ಓಪನ್ ಮಾಡಿದ್ರೆ ಸಪ್ಲೈ ಬಂದಾಗ ಬ್ಲ್ಯಾಕ್ ಕಲರ್ ನೀರು, ಅದು ಸ್ಮೆಲ್ ಸಮೇತ ಬ್ಲ್ಯಾಕ್ ಕಲರ್ ನೀರು ಬರ್ತಿತ್ತು. ದಟ್ ಈಸ್ ಒನ್ ಮೇನ್ ರೀಸನ್. ಆ್ಯಂಡ್ ಇನ್ನೊಂದು ಏನಂದರೆ ಐ ಹ್ಯಾವ್ ಅ 2-year-old ಕಿಡ್ ಆ್ಯಂಡ್ ಈ ವಾಟರಲ್ಲಿ ಅವನಿಗೆ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸೋದು. ಸೊ ನಾವು ಅಟ್ಲೀಸ್ಟ್ ನಮ್ಮ ಇಮ್ಯುನಿಟಿ ಜಾಸ್ತಿ ಇರುತ್ತೆ, ಚಿಕ್ಕ ಮಕ್ಕಳ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ಅವ್ರಿಗೆ ಏನಾದರೂ ಎಫೆಕ್ಟ್ ಆದರೆ ಮೆಡಿಕಲ್ ಎಕ್ಸ್ಪೆನ್ಸ್ ನಿಮಗೆ ಗೊತ್ತಿದೆ, ಇದೆಲ್ಲ ಯಾರು ಹ್ಯಾಂಡಲ್ ಮಾಡೋದು? ಅಮ್ಮಗೆ ಡಯರಿಯಾ ಆಗಿತ್ತು, ಅವರು ಅಡ್ಮಿಟ್ ಮಾಡಿ ಅವ್ರನ್ನ, ಆಮೇಲೆ ಆ ಡಯರಿಯಾಗಿ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾರೆ. ಯಾಕಂದರೆ ನಮ್ಗೆ ವಾಟರ್ ಗೊತ್ತಾಯಿತು, ವಾಟರ್ನ ಐಸೋಲೇಟ್ ಮಾಡಿ ಬೇರೆ ಸೋರ್ಸಸ್ಸಿಂದ ವಾಟರ್ ತರಿಸ್ತಾ ಇದ್ವಿ. ಇಲ್ಲಿ ಒಂದು 3 ತಿಂಗಳಿಂದ ಹಲವಾರು ಇಲ್ಲಿ ವಾಸ ಮಾಡೋರಿಗೆ ಕಾಯಿಲೆಗಳು ಬರ್ತಾ ಇವೆ. ಸ್ಟಮಕ್ ಪ್ರಾಬ್ಲಮ್ ಮತ್ತು ಡಯರಿಯಾ, ನಾಸಿಯಾ, ತಲೆನೋವು, ಇಂಥ ಪ್ರಾಬ್ಲಮ್ಸ್ ಎಲ್ಲ ಇದೆ. ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಮತ್ತು ಫುಡ್ ಪಾಯ್ಸನಿಂಗ್ ಇರ್ಬೋದು, ಈ ಸೀಸನ್ ಚೇಂಜ್ ಆಗಿ ಅದರಿಂದ ಫೀವರ್ ಬರ್ತಾ ಇರ್ಬೋದು ಅಂತ ಊಹಿಸ್ಕೊಂಡು ಅವ್ರವ್ರ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ರು. ಬಟ್ ಇವಾಗ ಒಂದು ಲಾಸ್ಟ್ 10 ದಿವಸದಿಂದ ನೀರು ಸ್ವಲ್ಪ ಕಲರಾಗಿ ಬರೋಕ್ಕೆ ಶುರುವಾಯಿತು. ಆವಾಗ ಒಬ್ಬೊಬ್ಬರು ಇನ್ನೊಬ್ಬರು ಮನೆಯಲ್ಲಿ ಕೇಳಿ, ನಮ್ಮ ಮನೇಲಿ ಈ ಥರ ನೀರು ಬರ್ತಾ ಇದೆ, ಪಕ್ಕದ ಮನೇಲಿ ಹೆಂಗಿದೆ ಅಂತ ಕೇಳಿದಾಗ ಅವರು ನಮ್ಮ ಮನೇಲೂ ಇದೇ ಥರ ಇದೆ ಅಂತ ಹೇಳಿ ಆಮೇಲೆ BWSSBನವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಇಲ್ಲಿ 3 ದಿವಸದ ಹಿಂದೆ ಅವರು ಬಂದು ಈ ಪೈಪ್ನ ಬ್ರೇಕ್ ಓಪನ್ ಮಾಡಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇಂದೂರಿನಲ್ಲಿ ಮೊನ್ನೆ ಇಂಥದ್ದೇ ಘಟನೆ ನಡೆದು 7 ಜನ ಸಾವನ್ನಪ್ಪಿದ್ರು, 150 ಜನ ಏನು ಹಾಸ್ಪಿಟಲೈಸ್ಡ್ ಆಗಿ ಟ್ರೀಟ್ಮೆಂಟ್ ಪಡೆದುಕೊಂಡಿದ್ರು ಗಂಭೀರವಾಗಿ. ಸೊ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ ಅಂದರೆ, ಬೆಂಗಳೂರು ಜಲಮಂಡಳಿ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಲಿ ಅಂತ, ಅಂಥ ಘಟನೆ ಇಲ್ಲಿ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಇಲ್ಲಿ ಯಾವಾಗಲಿಂದ ಈ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಜನರಿಗೆ ಸಮಸ್ಯೆ ಉಂಟಾಗಿದೆ, ಏನು ಹೇಳ್ತಾ ಇದ್ದಾರೆ ಜನ, ಆಮೇಲೆ ಯಾವಾಗ ಬಗೆಹರಿಬಹುದು? ಅರುಣ್, ಸೇಮ್ ಇಂದೋರ್ ಮಾದರಿಯಲ್ಲೇ ಇಲ್ಲೂ ಕೂಡ ಕಳೆದ 10-15 ದಿನಗಳಿಂದಲೂ ಕೂಡ ಈ ಭಾಗದ ನಿವಾಸಿಗಳು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಇದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಲಿಂಗರಾಜಪುರಂನಲ್ಲಿ ಬರುವಂತಹ KSFC ಲೇಔಟ್ ನಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಿರೋದು. ನಾನೀಗ ಅದೇ ಜಾಗದಲ್ಲಿದ್ದೀನಿ, ನಿಮಗೆ ವಿಜುವಲ್ ಸಮೇತವಾಗಿ ತೋರಿಸ್ತಾ ಹೋಗ್ತೀನಿ. ನೀವೇನ್ ಗಮನಿಸ್ತಾ ಇದ್ದೀರಾ, ಇಲ್ಲಿ ಪೈಪ್ ಲೈನ್ ಅಂದ್ರೆ ಕುಡಿಯುವ ನೀರಿನ ಪೈಪ್ ಲೈನ್ಗೆ ಕಲುಷಿತ ನೀರು ಮಿಕ್ಸ್ ಆಗಿತ್ತು. ಅಂದ್ರೆ ಒಳಚರಂಡಿಯ ಪೈಪ್ ಲೈನ್ ನ ನೀರು ಆ ಒಂದು ಕುಡಿಯುವ ನೀರಿನ ಪೈಪ್ ಲೈನ್ಗೆ ಮಿಕ್ಸ್ ಆದಂತಹ ಪರಿಣಾಮ ಇಲ್ಲಿದ್ದಂತಹ ಮನೆಗಳಿಗೆಲ್ಲರಿಗೂ ಕೂಡ ಕಪ್ಪು ನೀರು ಬರ್ತಾ ಇತ್ತು. ಈ ಏರಿಯಾದಲ್ಲಿರುವಂತಹ ಸುಮಾರು 30-40 ಮನೆಗಳಿವೆ. ಅಷ್ಟೂ ಮನೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾವಾಗ ಇವರು ಈ ವಿಚಾರವನ್ನ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ, ಅವರು ತಲೆಗೆ ಹಾಕೊಳ್ಳುವಂತಹ ಕೆಲಸ ಮಾಡೋದಿಲ್ಲ. ಅದಾದ್ಮೇಲೆ ಮಾಧ್ಯಮಕ್ಕೆ ಗಮನಕ್ಕೆ ಬಂದ ಮೇಲೆ ಜಲಮಂಡಳಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುತ್ತೆ. ಸೊ ಜಲಮಂಡಳಿಯ ಅಧಿಕಾರಿಗಳು ಹೇಳಿರೋ ಪ್ರಕಾರ ರೋಬೋಟಿಕ್ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಇಲ್ಲಿ ಇವಾಗ ರೋಡ್ ಕಟಿಂಗ್ ಮಾಡಿದಾರೆ ನೋಡಿ. ಈ ರೀತಿಯಾಗಿ ಕಟಿಂಗ್ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಮಾತ್ರ ಆಗದು, ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಕಂಡುಹಿಡಿತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾವಾಗ ಕಂಡುಹಿಡಿತಾರೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿರಬೇಕು. ಯಾಕಂದ್ರೆ ಆಲ್ರೆಡಿ ಸಮಸ್ಯೆ ಆಗಿ 10-15 ದಿನಗಳು ಕಳೆದು ಹೋಗ್ಬಿಟ್ಟಿದೆ. ಇಷ್ಟು ದಿನ ಆದ್ರೂ ಕೂಡ ಇಲ್ಲಿನ ಒಂದು ಜನರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ನಾನಿಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದಾಗ ಒಬ್ರು ವಯಸ್ಸಾಗಿರೋರು ಒಬ್ರು ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಅಮೆರಿಕಾದಿಂದ ಬಂದಂತಹ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರು, ಅವರು ವಾಪಸ್ ಅಮೆರಿಕಕ್ಕೆ ಹೋಗಿದ್ದಾರೆ. ಅಮೆರಿಕಕ್ಕೆ ಹೋದ್ಮೇಲೆ ಇವಾಗ ಅವ್ರಿಗೆ ಹೊಟ್ಟೆ ನೋವು, ವಾಂತಿ, ತಲೆನೋವು, ಜ್ವರ ಈ ರೀತಿಯಾದಂತಹ ಸಮಸ್ಯೆ ಕಾಣಿಸ್ಕೊಂಡಿದೆ.
ಏನಿದೆ ಅದೆಲ್ಲದಕ್ಕೂ ಕಾರಣ ಈ ನೀರಿನ ಮೂಲ ಅಂತ ಅನಿಸ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ಅವರಿಗೂ ಕೂಡ ಹೊಟ್ಟೆ ನೋವು ಸಮಸ್ಯೆ ಕಾಣಿಸ್ಕೊಂಡಿತ್ತು. ಸುಮಾರು 70 ವರ್ಷದ ವಯಸ್ಸಾದವರಿಂದ ಹಿಡಿದು 20 ವರ್ಷದ ಯುವಕರವರೆಗೂ 5-6 ವರ್ಷದ ಮಕ್ಕಳವರೆಗೂ ಕೂಡ ಈ ಭಾಗದಲ್ಲಿದ್ದಾರೆ. ಸೊ ಸಮಸ್ಯೆಯನ್ನ ಆದಷ್ಟು ಬೇಗ ಅಧಿಕಾರಿಗಳು ಬಗೆಹರಿಸಿಕೊಡುವಂತಹ ಅವಶ್ಯಕತೆ ಇದೆ. ಜೊತೆಗೆ ನಾನು ನಿಮಗೆ ಇಲ್ಲಿರುವಂತಹ ಒಂದು ಇಲ್ಲಿ ಬರುವಂತಹ ನೀರು ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತೀನಿ. ಸೊ ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಈ ಭಾಗದಲ್ಲಿ ಜನ ಕುಡಿಯೋಕೆ ಬಳಸುವಂತಹ ನೀರು. ಅಂದ್ರೆ ನೀವು ನಂಬಲೇಬೇಕು, ಇದನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ, ಆದ್ರೆ ಇಲ್ಲಿ ಕುಡಿಯೋಕೆ ಬರುವಂತಹ ನೀರು ಈ ರೀತಿಯಾದಂತಹ ಕಲರ್ ಅಲ್ಲಿ ಇದೆ. ಸೊ ಇದು ನಿಜ, ಇದು ಇಲ್ಲಿರುವಂತಹ ಸ್ಥಳೀಯರೇ ಅವರ ಮನೆಯಲ್ಲಿ ಹಿಡಿದಿಟ್ಕೊಂಡಿರುವಂತಹ ನೀರು. ಅದನ್ನ ನಾನು ನಿಮ್ಗೆ ಶೋ ಮಾಡ್ತಾ ಇರುವಂತಹದ್ದು. ಸೊ ಈ ರೀತಿಯಾದಂತಹ ಸಮಸ್ಯೆ ಸಾಕಷ್ಟು ಇದೆ, ಆದಷ್ಟು ಬೇಗ ಪರಿಹಾರ ಒದಗಿಸಿಕೊಡ್ಬೇಕು ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಆಗ್ರಹ. ನಾಳೆ ಸಂಜೆಯ ಒಳಗಡೆ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡ್ತೀನಿ ಅಂತ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿದ್ದಾರೆ. ಬಟ್ ಭರವಸೆಯಾಗಿ ಉಳಿಯುತ್ತೋ ಇಲ್ಲ ನಿಜವಾಗಿಯೂ ಪರಿಹಾರ ಒದಗಿಸ್ತಾರಾ ಕಾದು ನೋಡ್ಬೇಕು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.